ಲಿಂಕ್ಗಳನ್ನ ಡಿಲೀಟ್ ಮಾಡಿಸಿದ್ರಿ ಸರ್ ಇವತ್ತವರೆಗೂ? ಸರ್ ಫಸ್ಟ್ ಡೇನೆ ಅರೌಂಡ್ 4,000 ಲಿಂಕ್ ಸರ್. ಸುದೀಪ್ ಸರ್, ಫಸ್ಟ್ ಡೇ ಸೆಕೆಂಡ್ ಡೇ ಸೇರ್ಬಿಟ್ಟು ಅರೌಂಡ್ 4,000 ಆಡ್ ಲಿಂಕ್ಸ್ ಸರ್. ಇದ್ರ ಒಂದು ನಿಮಿಷ ಯಾಕೆ ಹತ್ರ ಕೊಡ್ತೀರಿ? 4,000 ಲಿಂಕ್ ಸರ್. ಅಂಡ್ ನಿನ್ನೆ ಐ ಥಿಂಕ್ ಅರೌಂಡ್ 6 o'clock, ನಿನ್ನೆ ಒಂದು ದಿನ ಐ ಥಿಂಕ್ 6 o'clock 6 PM ಮೇಲಿಂದ 9 PM ವರೆಗೂ 800 ಆಡ್ ಲಿಂಕ್ಸ್, ಟೋಟಲಿ 9,000 ಲಿಂಕ್ಸ್ ಫ್ರಮ್ ಮಾರ್ನಿಂಗ್ ಶೋ. ಇನ್ನು ಫಿನಿಶ್ ಆಗಿಲ್ಲ, ಅಲ್ಲಿಂದ ಹಿಡಿದು 9,000 ಆಡ್ ಲಿಂಕ್ಸ್ ವಿ ಹ್ಯಾವ್ ಡಿಲೀಟೆಡ್ ಸರ್. ತುಂಬಾ ಪ್ರೀತಿ ಇದೆ ಸರ್ ನಿಮ್ಮ ಮೇಲೆ. ಸುದೀಪ್ ಸರ್, ಎಸ್ ಸರ್, ಆಲ್ ಲೀಗಲ್ ಆಕ್ಷನ್ಸ್ ಆರ್ ಬೀಂಗ್ ಟೇಕನ್. ಇನ್ನೊಂದು ಮರಿ ಅವರು ನಮ್ಮ ಸೈಬರ್ ಕ್ರೈಮ್ ಕಮಿಷನರ್ಸ್ ಅವರೆಲ್ಲ ಏನಿದ್ದಾರೆ, ದೇ ಆರ್ ಆಲ್ ವಿತ್ ಸರ್ಟನ್ ಥಿಂಗ್ಸ್. ಐ ಥಿಂಕ್ post 29th ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ದ ರಿಸಲ್ಟ್ ಸರ್. ಯಾಕಂದ್ರೆ ಅವರಿಗೂ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಇದು ಯಾವುದೋ ಏರಿಯಾದಲ್ಲಿ ಇರೋ ಅಡ್ರೆಸ್ ಅಲ್ವಲ್ಲ ಬ್ರದರ್, ಹೋಗಿ ಸುಮ್ಮನೆ ಹೋದ್ರು ಬೆಲ್ ಹೊಡೆದ್ರು ಎತ್ತಾಕೊಂಬಂದ್ರು ಅಂತ. ದೇ ಆರ್ ಡಿಗ್ಗಿಂಗ್ ಇನ್ ವೆರಿ ಮಚ್. ನಾನಂತೂ ಈ ಸತಿ ಸರ್, ಲಾಸ್ಟ್ ಟೈಮು ನಾವು ಕೆಲವು ವ್ಯಕ್ತಿಗಳನ್ನು ಹಿಡಿದು ಅವ್ರ ಏಜ್ನೆಲ್ಲ ನೋಡಿ ನಿಜವಾಗ್ಲೂ ನಾನೇ ಹೋಗಲತ್ಲಾಗತ್ತೆ ಕಳಿಸಿದ್ದು ಉಂಟು ಸರ್. ಈ ಸಲ ಮಾಡಲ್ಲ ಸರ್ ಅದನ್ನ. ನಾನು ಯಾವುದಕ್ಕೂ ಅಡ್ಡ ಬರಲ್ಲ. ಬಟ್ ಏನಂದ್ರೆ ನನಗೆ ನನ್ನ ಸಿನಿಮಾ ಮೇಲೆ ಎಷ್ಟು ಕಾಳಜಿ ಇದೆ, ನನ್ನ ಚಿತ್ರರಂಗದ ಮೇಲೂ ಅಷ್ಟೇ ಕಾಳಜಿ ಇದೆ ಸರ್. ನನ್ನ ನಿನ್ನೆ ಐ ಥಿಂಕ್ ಇಂಟರ್ವ್ಯೂ ನೋಡ್ತಾ ಇದ್ದೆ, ನಿಮ್ಮಲ್ಲೇ ನಮ್ಮ ಸ್ನೇಹಿತರಾದಂಥವ್ರು ನಮ್ಮ 45 ಪ್ರೊಡ್ಯೂಸರ್ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಬೇಜಾರಾಗುತ್ತೆ ಸರ್. ಇದನ್ನೆಲ್ಲ ಕೇಳಕ್ಕೆ ಅವರು 2.5 ವರ್ಷ ಒದ್ದಾಡಿದ್ದಾರೆ. ಎಷ್ಟು ಒದ್ದಾಡ್ಕೊಂಡು ಒಂದು ಸಿನಿಮಾ ಮಾಡ್ತಾರೆ, ಅರ್ಥ ಆಯ್ತಾ? ಸಿನಿಮಾ ಮಾಡೋದ್ ಬಿಟ್ಟಾಗಿ ಅವರು ಆರೋಗ್ಯ ತಪ್ಪಿದ್ರು ವಾಪಸ್ಸು ಸರಿ ಹೋದಾಗ ಬಂದು ಅಷ್ಟು ಕಷ್ಟಪಟ್ಟು ಮಾಡಿದಂಥ ಶಿವಣ್ಣ ಅವರು, ನಾನು ಹೇಳೋದು ಪ್ರತಿಯೊಂದಕ್ಕೂ ನ್ಯಾಯ ಪೈರಸಿ ಇರ್ಲಿಲ್ಲ ಅಂತ ಇಲ್ಲ. ಇತ್ತೀಚೆಗೆ ಯಾವ ತರ ಹಾವಳಿ ಅಂದ್ರೆ ಚಾಲೆಂಜ್ ಮೇಲೆ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ಟಾರೆ. ಅಂಡ್ ಯು ರಿಯಲೈಸ್ ಅದಕ್ಕೆ ನೀವು ಯಾರು ದುಡ್ಡು ಕಟ್ತಾ ಇಲ್ಲ. ದುಡ್ಡು ಕಟ್ಟು ಏನಾರ ಮಾಡ್ತಾ ಇದ್ರೆ ಒಪ್ಕೋತೀನಿ, ಇದರಿಂದ ಏನೋ ಕಮರ್ಷಿಯಲ್ ಪರ್ಪಸ್ ಇದೆ, ಉದ್ದೇಶನೇ ಸರಿ ಇಲ್ಲ. ಹಾಗಿರ್ಬೇಕಾದ್ರೆ ಐ ಥಿಂಕ್ ವಿ ಹ್ಯಾವ್ ಟು ಡೂ ವಾಟ್ ವಿ ಹ್ಯಾವ್ ಟು ಡೂ ಸರ್, ಇಸ್ಂಟ್ ಇಟ್? ದಟ್ ವಿ ವಿಲ್ ಡೂ ಸರ್, ವಿ ಆರ್ ಗೋಯಿಂಗ್ ಟು ಡೂ. ಸುದೀಪ್ ಸರ್, ನಿಮ್ಮಂತ ದೊಡ್ಡ ಸ್ಟಾರ್ಗೆ ಸೋಷಿಯಲ್ ಮೀಡಿಯಲ್ಲಿ ಆಗುವಂತ ಒಂದು ನಷ್ಟ, ಫಾರ್ ಎಕ್ಸಾಂಪಲ್ ನಿಮ್ಮ ಸಿನಿಮಾ ಸಿನಿಮಾ ಒಂದು ಯಾವುದೋ ಥಿಯೇಟರ್ ಅಲ್ಲಿ ಖಾಲಿ ಉಡಿತಾ ಇದೆ ಅಂತ ತೋರಿಸಿದಾಗ ಪಾಪ ಸಿನಿಮಾ ತಂಡದ ಎಫರ್ಟ್ 2 ವರ್ಷ ಆಗ್ಬೋದು, 1 ವರ್ಷ ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ, ಅದು ಒಂದು ಲಾಸು. ಜೊತೆಗೆ ಎರಡನೇದು, ನಿಮ್ಮ ಡಾಟರು ಫಸ್ಟ್ ಡೇ ಸಿನಿಮಾ ನೋಡಕ್ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂತ ಕೆಟ್ಟ ಕಮೆಂಟ್ಗಳಿದೆಯಲ್ಲ, ನಾನು ಏನು ಕೇಳ್ತಾ ಇದ್ದೀನಿ, ನಿಮ್ಮಂತ ದೊಡ್ಡ ಸ್ಟಾರ್ಗೆ ಹಿಂಗಾದ್ರೆ ಬೇರೆಯವರ ಗತಿ ಏನು? ಯಾಕೆ ಇಂಥವ್ರಿಗೆ ಒಂದು ಕಠಿಣ ಕ್ರಮ ತಗೊಳ್ಳಲ್ಲ ಪ್ರತಿಯೊಬ್ರು ನಿಮ್ಮಂತ ಸ್ಟಾರ್ಗಳು? ನನಗೇನ್ ಕ್ರಮ ತಗೊಳ್ಳಿ ಬ್ರದರ್? ನಾನು ಯಾರು ಮಾತಾಡಿದ ತಕ್ಷಣ ನೀವೇ ನನ್ನನ್ನು ಉಲ್ಟಾ ಹೊಡೆದ್ಬಿಡ್ತೀರಿ. ಬೇಕಿತ್ತ? ಇಲ್ಲ, ನಾನು ಸ್ಟಾರ್ಟ್ ಮಾಡ್ತಾ ಇದೀನಿ, ಇನ್ನು ಆನ್ಸರ್ ಮುಗ್ದಿಲ್ಲ. ನಾನೇನ್ ಹೇಳ್ತಾ ಇದೀನಿ, ನಾನೇನ್ ಬೇಕೋ ಮಾಡ್ತೇನೆ. ಆಮೇಲೆ ಖಾಲಿ ಥಿಯೇಟರ್ ಅಂತ ನೀವು ಹೇಳಿದ್ರಿ, ಅವ್ರು ಯಾವ್ದು ಅವ್ರ ಸಿನಿಮಾಗೆ ಹೋಗಿರೋದೇ ಏನಿಲ್ಲ ಸರ್. ಏಕೆಂದ್ರೆ ಒಂದ್ ನಿಮಿಷ, 5 ಬೆರಳು ಕೈಯಲ್ಲೇ ಸರ್, ಕೈಯೆಲ್ಲ 5 ಬೆರಳು. ಕರ್ನಾಟಕದ ಎಷ್ಟು ಬೆರಳುಗಳು ಸರ್, ಎಣಸಕ್ಕಾಗತ್ತಾ? ಅಷ್ಟು ಬೆರಳುಗಳು ನಮಗೆ ಕೈ ಚಪ್ಪಾಳೆ ತಟ್ಟಿ ಎಲ್ಲ ಮಾಡಿ, ಅಷ್ಟು ಜನ ಥಿಯೇಟರ್ ಒಳಗಡೆಯಿಂದ ಪ್ರೋತ್ಸಾಹ ಕೊಟ್ಟು ಅವ್ರು ವಿಜುವಲ್ ಹಾಕ್ಬೇಕಾದ್ರೆ ಯಾವುದೋ ಕಿತ್ತೋಗಿರೋ ಒಂದು ವಿಡಿಯೋ ನೋಡ್ಕೊಂಡು ಅವ್ರಿಗೆ ಪಾಪ ಏನ್ ನೋವಿದೆಯೋ ನನ್ನ ಮೇಲೆ ತೀರಿಸ್ಕಸವ್ರೆ. ಓಲೆ ಅವೆಲ್ಲ ತಲೆ ಕೆಡ್ಸ್ಕೊಂಡ್ಬಿಡ್ತೀವಿ, ಚೆನ್ನಾಗಿಟ್ಟಿರ್ಲಿ. ಅಟ್ಲೀಸ್ಟ್ ನೀವು ನೋಡಿದ್ರಲ್ಲ ವಿಡಿಯೋ, ನಂಗೆ ಅದ್ರ ಬಗ್ಗೆ ಖುಷಿ. ನಾನು ನೋಡಿಲ್ಲ. ಅಲ್ಲ ಸರ್, ಒಂದು ಸಿನಿಮಾಗೆ ನೀವೇ ಹೇಳಿದ್ರೆ ಅಲ್ಲ, ಮುಗಿತಲ್ಲಿಗೆ ಅವ್ರದ್ದೆಲ್ಲ ಯಾರೋ ಸರ್ ಇಲ್ಲಿ ಸೆಲೆಬ್ರೇಷನ್ ಮಾಡಿದ್ರಲ್ಲ, ಅವ್ರ ಬಗ್ಗೆ ಮಾತಾಡಿ ಸರ್, ಅವ್ರ ಬಗ್ಗೆ ಮಾತಾಡಿ. ಸರಿ ಸರ್, ಆಯ್ತು. ನನಗೆ ಬೆಂತಟ್ಟಿ ನಿಂತ್ಕೊಂಡು ಪ್ರೀತಿಯಿಂದ ಹಾಕ್ತಾರಲ್ಲ ಸರ್, ಅವ್ರ ಬಗ್ಗೆ ಮಾತಾಡಿ. ಕೈ ತುತ್ಕೊಡಕ್ ನಮ್ ತಾಯಂದ್ರದಾರಲ್ಲ, ಅವ್ರ ಬಗ್ಗೆ ಮಾತಾಡಿ. ಯಾರೋ ಕುತ್ಕೊಂಡು ಯಾವ್ದೋ ಒಂದು ವಿಡಿಯೋ ಬಗ್ಗೆ ಮಾತಾಡಿದ್ರೆ ಸರ್, ಇಲ್ಲೇ ನಾವುಗಳು ಚೀಪ್ ಆಗೋದು. ಯಾರು ನಮಗೆ ಪ್ರೋತ್ಸಾಹ ಕೊಡ್ತಾ ಇದಾರಲ್ಲ ಅವ್ರ ಬಗ್ಗೆ ಮಾತಾಡೋಣ ಸರ್. ಏನ್ ಸರ್ ಅದು ಸೆಲೆಬ್ರೇಷನ್? ಏನ್ ಸರ್ ಆ ಪ್ರೀತಿ? ಒಬ್ಬ ಒಂದು ವಿಡಿಯೋ ನೀವು ಹೇಳ್ತೀರಾ ಸರ್, 1,00,000 ವಿಡಿಯೋ ಅವ್ರು ಬಿಡ್ತಾ ಇದಾರೆ ಥಿಯೇಟರ್ಗಳಲ್ಲಿ. ನಡೀತಾ ಇದೆ ಸರ್ ಇದೆಲ್ಲ ಪರ್ಪೆಚುವಲ್ ಆಗಿ. ಅವ್ರ ಬಗ್ಗೆ ನಾನು ಮಾತಾಡಿ ನನ್ನ ಲೈಫಿಂದ 1 ಸೆಕೆಂಡ್ ವೇಸ್ಟ್ ಮಾಡ್ಕೊಳಕ್ ಇಷ್ಟಪಡೋಲ್ಲ. ಎಲ್ಲ ವೇಸ್ಟ್ ನನ್ನ ಮಕ್ಕಳು. ಅವ್ರ ಬಗ್ಗೆ ನಾನೇನ್ ಮಾತಾಡೋದು? ನನ್ನ ಮಗಳ ಬಗ್ಗೆ ಹೇಳಿದ್ರಿ, ನನ್ನ ಮಗಳು ಸರ್ ನಾನೇ ಫೇಸ್ ಮಾಡಿದ್ದೀನಿ ಅಂದ್ರೆ ಅದನ್ನ 10 ಫೇಸ್ ಮಾಡ್ತಾಳೆ, 10 ಬೆಳಿತಾಳೆ, ಅಷ್ಟು ದೊಡ್ಡವಳಾಗ್ತಾಳೆ. ಒಂದಂತೂ ಸತ್ಯ ಸರ್, ನನ್ಕಿನ್ನ 10 ದೊಡ್ಡ ಒಳ್ಳೆ ಕೈ ಮನ್ಸಿದೆ, ಅಷ್ಟೇ ಕೈ ಹಿಡಿತಾಳೆ, ಎಲ್ಲ ಮಾಡ್ತಾಳೆ ಅಂತ ಹೇಳ್ತಾ. ಇದಕ್ಕಿಂತ ಹೆಚ್ಚಾಗಿ ನನ್ನ ಮಗಳನ್ನ ಸ್ವೀಕರಿಸಿದಂತ, ಆ ಹಾಡನ್ನ ಮೆಚ್ಚಿದಂತ ನನ್ನ ಚಿತ್ರರಂಗದಲ್ಲಿ ಎಷ್ಟೋ ಮಿತ್ರರಿದ್ದಾರೆ, ನನ್ನ ಅಭಿಮಾನಿಗಳಿದ್ದಾರೆ, ನನ್ನ ಸ್ನೇಹಿತರಿದ್ದಾರೆ. ಯಾಕೆ ಸರ್ ನಿಮ್ಮಲ್ಲೇ ಎಷ್ಟೋ ಜನ ಪ್ರೀತಿ ಮಾಡಿದ್ದೀರಾ ವಾಯ್ಸ್ ನನ್ನ ಮೇಲೆ? ಯಾವ